ನಮಸ್ಕಾರ. ಸುವರ್ಣ ಸಿಂಫನಿಯ ಶತಮಾನದ ಗೀತೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ಶತಮಾನದ ಗೀತೆಗಳು ಯಾಕೆ ಈ ಗೀತೆಗಳನ್ನು ಶತಮಾನದ ಗೀತೆಗಳು ಅಂತ ಹೇಳ್ತೀವಿ ಅಂದರೆ, ಆ ಗೀತೆಗಳು ಕೇವಲ ಆ ಕಾಲಕ್ಕೆ ಮಿಂಚಿ ಮರೆಯಾದಂತಹ ಗೀತೆಗಳಲ್ಲ, ಅಥವಾ ಅದು ಕೇವಲ ಆ ಚಿತ್ರಕ್ಕಷ್ಟೇ ಸೀಮಿತವಾದಂತಹ ಗೀತೆಗಳಲ್ಲ. ಆ ಗೀತೆಗಳು ಪ್ರತಿ ಮನಸ್ಸಿನ ಮೂಸೆಯಲ್ಲಿ ಅರಳಿ ಅವು ಎಲ್ಲರ ಗೀತೆಗಳಾದವು. ಇವತ್ತಿಗೂ ಕೂಡ ಆ ಗೀತೆಗಳು ನಮ್ಮದಾಗ್ತಾ ಇದೆ. ಸುಮಾರು 40 ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿ ಈ ಗಿರಿಕನ್ನೆ, ಚಂಡಿ ಚಾಮುಂಡಿ ಅಂತಹ ಚಿತ್ರಗಳಲ್ಲಿ ಅಭಿನಯಿಸಿ ಅಭಿನಯದಲ್ಲೂ ಸೈ ಎನಿಸಿಕೊಂಡು ತಾಯಿ ಸಾಹೇಬದಂತಹ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಿನಿಮಾವನ್ನು ನಿರ್ಮಿಸಿ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯನ್ನು ಕೊಟ್ಟಂತಹ, ಆ ಕಾಲಕ್ಕೆ ಈ ಕಾಲಕ್ಕೂ ಕನ್ನಡ ಈ ನಾಡಿನ ಹುಡುಗರ ಮನಸ್ಸನ್ನು ಕದ್ದ ಕನ್ನಡದ ನಟಿ ಜಯಮಾಲಾ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಜಯಮಾಲಾ ಅವರು ಇವತ್ತು ಅವರ ಇಷ್ಟದ ಮತ್ತು ಆ ಕಾಲಕ್ಕೆ ತುಂಬ ಪರಿಣಾಮ ಬೀರಿದಂಥ ಕೆಲವು ಹಾಡುಗಳ ಬಗ್ಗೆ ಮಾತಾಡ್ತಾರೆ. ಆ ಹಾಡುಗಳನ್ನು ಹಾಡೋದಕ್ಕೆ ಈ ನಾಡಿನ ಇಬ್ಬರು ಪ್ರಖ್ಯಾತ ಹಿನ್ನೆಲೆ ಗಾಯಕರು ನಮ್ಮ ಜೊತೆ ಇದ್ದಾರೆ. ಅಜಯ್ ವಾರಿಯರ್, ಕಾರ್ಯಕ್ರಮಕ್ಕೆ ಸ್ವಾಗತ. ದಿವ್ಯಾ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜಯಮಾಲಾ ಅವರೇ, ನಾನು ಹೇಳಿದ ಹಾಗೆ ಹಾಡುಗಳು ಕೇವಲ ಆ ಚಿತ್ರಕ್ಕಷ್ಟೇ ಸೀಮಿತ ಆಗಿರಲಿಲ್ಲ, ಒಂದು ಸಾಮಾಜಿಕ ಬದುಕು ಕೂಡ ಸಾಕಷ್ಟು ಪರಿಣಾಮವನ್ನು ಬೀರಿದಂತಹ ಹೆಗ್ಗಳಿಕೆ ಸಿನಿಮಾ ಹಾಡುಗಳದು. ಮುಖ್ಯವಾಗಿ ಸಿನಿಮಾ ಹಾಡುಗಳು ಬೀರಿದಂತಹ ಪರಿಣಾಮ ಮತ್ತು ಸಿನಿಮಾ ಹಾಡುಗಳ ಇವತ್ತಿನ ಪ್ರಸ್ತುತತೆ ಬಗ್ಗೆ ನಾನು ಮೊದಲನೇದಾಗಿ ಒಂದು ಧನ್ಯವಾದವನ್ನು ಅರ್ಪಿಸ್ತೇನೆ. ಯಾಕೆಂದರೆ ಕನ್ನಡ ಚಿತ್ರರಂಗಕ್ಕೆ 80 ವರ್ಷದ ಈ ಸಂದರ್ಭದಲ್ಲಿ ಮೊಟ್ಟ ಮೊದಲನೇ ಹಾಡನ್ನು ನೀಡಿದ್ರಲ್ಲ, ಅದು 1942 ವಾಣಿ ಚಿತ್ರ, ಪಂಡ್ರಿಬಾಯಿ ಅವರ ಮೊದಲ ಚಿತ್ರ. ಅದು ಟಿ ಚೌಡಯ್ಯ ಅವರ ಸಂಗೀತ. ಹಾಗೆ ಆ ಮಹಾನುಭಾವರು ಕೆ ಹಿರಣ್ಯವರು ಹಾಡಿದಂತಹ ಬಳ್ಳಾರಿ, ಐ ಥಿಂಕ್ ಲಲಿತಾ ಅವರು ಕೂಡ ಹಾಡಿದ್ದಾರೆ ಅಂತ ನನ್ನ ನೆನಪು ಬರ್ತಾ ಇದೆ. ಅವ್ರನ್ನೆಲ್ಲ ಇಲ್ಲಿ ಸ್ಮರಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹೌದು, ಆರಂಭದಲ್ಲಿ ಇಲ್ಲಿವರೆಗೂ ಬಂದಿದೆ. ಅವ್ರನ್ನ ನಾವು ಮರೆತ್ರೆ, ಚರಿತ್ರೆ ಗೊತ್ತಿಲ್ಲದೆ ಹೋದಾಗ ನಾವು ನಿಜಕ್ಕೂ ಯಾವುದನ್ನು ಪಡ್ಕೊಳ್ಳಿಕ್ ಸಾಧ್ಯವಿಲ್ಲ. ಅವ್ರನ್ನ ಸ್ಮರಿಸ್ಕೊಳ್ತಾ ನನಗೆ ತುಂಬಾ ಇಷ್ಟವಾದಂತ ಹಾಡು, ನಿರಂತರವಾಗಿ ಯಾವುದೇ ಭಾಷೆಯಿಂದ ಬಂದಿರಬಹುದು, ಈ 100 ವರ್ಷಗಳಲ್ಲಿ ಎಲ್ಲರನ್ನೂ ಜೀವಂತವಾಗಿ ಉಳಿಸಿದೆ. ಎಷ್ಟೋ ಜನರನ್ನ ಜೀವಂತವಾಗಿ ಉಳಿಸಿದೆ ಹಾಡುಗಳು. ಅಂತ ಆ ಹಾಡುಗರನ್ನ, ಆ ಸಾಹಿತ್ಯವನ್ನ ಕಟ್ಟಿಕೊಟ್ಟವರನ್ನ ಮತ್ತು ಆ ಸಂಗೀತವನ್ನ ನೀಡಿದವರನ್ನ, ಹಾಡಿದವರನ್ನ ಸ್ಮರಿಸುವಂತಹ, ಆ ಚಿತ್ರವನ್ನು ನಿರ್ಮಿಸಿದಂಥವರನ್ನ, ಎಲ್ಲರನ್ನು, ಇಡೀ ಚಿತ್ರೋದ್ಯಮವನ್ನ ನೆನಪಿಸುವಂತಹ ಒಂದು ಕ್ಷಣ ಇದೆ ಅಲ್ಲ, ಅದು ನಿಜಕ್ಕೂ ಸಂತೋಷದ ಒಂದು ಸಂದರ್ಭ. ನನ್ನ ಮೆಚ್ಚಿನ ಗೀತೆ ಅಂತ ಹೇಳಿದ್ರೆ, ನನಗೆ ತುಂಬ ಇಷ್ಟವಾದ ಹಾಡು ಬೆಳ್ಳನೆ ಬೆಳಗಾಯಿತು. ಲತಾ ಮಂಗೇಶ್ಕರ್ ಅವ್ರನ್ನ ಈ ಚಿತ್ರರಂಗಕ್ಕೆ ತಂದುಕೊಟ್ಟಂಥ ಕೀರ್ತಿ ಅದು ಲಕ್ಷ್ಮಣ್ ಬರ್ಲೇಕರ್ ಅವರಿಗೆ ಸಲ್ಲುತ್ತೆ. ಅವರು ಎಸ್ ಡಿ ಬರ್ಮನ್ ಅವ್ರ ಜೊತೆಯಲ್ಲಿ ಅವ್ರ ಶಿಷ್ಯ ಆಗಿದ್ರು. ಆ ಕಾರಣದಿಂದ, ಆ ಇನ್ಫ್ಲೂಯೆನ್ಸ್ ಇಂದ ಅವ್ರನ್ನ ಕರ್ಕೊಂಡು ಬಂದು ಎಂತ ಹಾಡೋದು, ಒಂದು ರೀತಿಯ ಜೀವನೋತ್ಸಾಹ, ಬದುಕಿನಲ್ಲಿ ನಮಗೆ ಬೆಳ್ಳನೆ ಬದುಕು ಒಂದು ಪ್ರಾರಂಭ ಆಗುವಂಥದ್ದು. ಬೆಳ್ಳನೆ ಬೆಳಗಾಯಿತು, ಅದಕ್ಕೆ ರಾಗ ಸಂಯೋಜನೆ ಮಾಡಿದಾರಲ್ಲ, ಅದನ್ನ ಮಾತ್ರ ನಿಜವಾಗ್ಲೂ ಮರೀಲಿಕ್ಕೆ ಈ ಕಾರ್ಯಕ್ರಮದ ಸುಪ್ರಭಾತವೇ ಆಗಿ ಅದನ್ನ ಒಂದು ಸ್ವಲ್ಪ ಗುನುಗಬಹುದೇನೋ ಆ ಹಾಡನ್ನು ನೆನಪಿಸಿಕೊಳ್ಳೋದಕ್ಕೆ. ದಿವ್ಯಾ. ಬೆಳ್ಳನ ಬೆಳಗಾಯಿತು, ಬೆಳ್ಳನ ಬೆಳಗಾಯಿತು, ಎಳನ ಚೇತನ ಚೆಲುವ, ಬೆಳ್ಳನ ಬೆಳಗಾಯಿತು, ಬೆಳ್ಳನ ಬೆಳಗಾಯಿತು, ಎಳನ ಚೇತನ ಚೆಲುವ, ಬೆಳ್ಳನ ಬೆಳಗಾಯಿತು. ತುಂಬಾ ಚೆನ್ನಾಗಿ ಹಾಡಿದ್ರಿ ನೋಡಿ. ಇನ್ನೊಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತಲ್ಲ, ಮಾಧುರ್ಯ ನೋಡಿ ಅದರಲ್ಲಿ, ಆ ಹಾಡಿನಲ್ಲಿ. ಅದು ದನಕರುಗಳಿಗೂ ಕೂಡ ಅಂದ್ರೆ ಎಚ್ಚರ ವಹಿಸುವಂಥದ್ದು, ಬೆಳಗಾಯಿತು, ಬದುಕು ಪ್ರಾರಂಭವಾಯಿತು ಅನ್ನುವಂಥದ್ದು. ಅದು ಕೇವಲ ಬೆಳಕಷ್ಟೇ ಬೆಳಕಾಗಿಲ್ಲ, ಬದುಕು ಕೂಡ ಬೆಳಗಾಯಿತು ಅಂತ ಅದ್ಭುತವಾದಂತಹ ಬದುಕಿನ ಬೆಳಕು.
ಹಾಗೆ ಮುಂದೆ ಹೋದರೆ ನಿಮ್ಮ ಇಷ್ಟದ ಇನ್ನೊಂದು ಹಾಡನ್ನು ನಾನು ನೆನಪು ಮಾಡ್ಕೊಡ್ತೀನಿ ನಿಮಗೆ, ಮಿಸ್ ಲೀಲಾವತಿ ಚಿತ್ರದ್ದು. ನನಗೆ ಆ ದಿನದಿಂದ ಈ ದಿನದವರೆಗೂ ನನ್ನ ಫೇವ್ರೆಟ್ ಹಾಡದು ಮಿಸ್ ಲೀಲಾವತಿ. ದೋಣಿ ಸಾಗಲಿ ಮುಂದೆ ಹೋಗಲಿ, ಕುವೆಂಪು ಅವರ ಸಾಹಿತ್ಯ. ಆ ಸಿನಿಮಾದಲ್ಲಿ ನನಗೆ ತುಂಬ ಖುಷಿ ಕೊಟ್ಟಿದ್ದೆ ಏನು ಗೊತ್ತಾ, ಜಯಂತಿಯವರು ಬಹಳ ಬೋಲ್ಡಾಗಿ ಅಭಿನಯಿಸಿದಂಥ ಹಾಡು. ಆಗ ಅವರು ಬಂದಿರತಕ್ಕಂಥ ಒಂದು ಪ್ರಾರಂಭದಲ್ಲಿ ಈ ಮಿಸ್ ಲೀಲಾವತಿ ಅವರು ಏನು ಸುಂದರವಾಗಿ ಕಾಣಿಸ್ತಾರೆ, ಅವ್ರು ಎವರ್ ಗ್ರೀನ್, ಅದು ಎಂಥ ಸುಂದರಿ. ಅನ್ನಂತರ ಎಸ್ ಜಾನಕಿ ಅವರು ಹಾಡಿದಂಥ ಹಾಡಿನ ಇಂಪು ಹೇಗಿದೆ ಅಂತಂದರೆ, ನನ್ನ ಮಗಳು ಕೂಡ ಹೀಗೆ ಬಾಯಿ ಬಿಟ್ಕೊಂಡು ಬಾಯಿ ಕಳ್ಕೊಂಡು ನೋಡ್ತಾರಂತಾರಲ್ಲ, ಬಾಯಿ ಕಳ್ಕೊಂಡು ಒಂದು ಕ್ಷಣ ಅದು ಮಮ್ಮ ಇದು ಏನು ಬ್ಯೂಟಿಫುಲ್ ಆಗಿದೆಯಲ್ಲ ಹಾಡು, ಎಷ್ಟು ಚೆನ್ನಾಗಿದೆ ಅಮ್ಮ ಇದು ಕೇಳಲಿಕ್ಕೆ, ಯಾರಮ್ಮ ಇಷ್ಟು ಬ್ಯೂಟಿಫುಲ್ ಅಂತ. ಅಂದರೆ ಸಣ್ಣವಳಿದ್ದಾಗ ಕೇಳ್ತಿದ್ರು. ಮಕ್ಕಳಾಗಲಿ ಯಾರೇ ಆಗಲಿ ಒಂದು ಸಲ ಆ ಹಾಡು ನೋಡಿದ ತಕ್ಷಣವೇ ನಮ್ಮನ್ನು ನಾವು ಮರ್ತೇ ಬಿಡ್ತೀವಿ. ಮಹಾನುಭಾವರು, ನಿಜಕ್ಕೂ ಈ ನಾಡು ನಮ್ಗೆ ನಿಜವಾಗ್ಲೂ ಹೆಮ್ಮೆ ನಾಡು, ಅಂಥ ಕವಿಗಳು ಇದ್ದಂಥ ನಾಡು. ಆಮೇಲೆ ಆ ಹಾಡಿನ ಫ್ಲೋ ಹಾಗೆ, ಒಂದು ದೋಣಿ ಸಾಗಲಿ ಅಂದ್ರೆ ಆ ಹಾಡು ಕೂಡ ಸಾಗತ್ತೆ, ಕೇಳುಗರನ್ನು ಕೂಡ ಎಲ್ಲೋ ಒಂದ್ ಕಡೆ ಸಾಗಿಸುತ್ತೆ. ಆಮೇಲೆ ದೂರ ತೀರದಿ ಅಂದ್ರೆ ತೀರಕ್ಕೆ ತಗೊಂಡೋಗಿ ಬಿಡುತ್ತೆ ಅನ್ನುವಂಥ ಒಂದು ಅನಿಸಿಕೆ ಬಂದ್ಬಿಡುತ್ತೆ. ಆ ಸಂದರ್ಭದಲ್ಲಿ ಯೋಚನೆ ಮಾಡಿ ಮದುವೆಯನ್ನ ಪ್ರಶ್ನೆ ಮಾಡ್ತು. ಯಾಕೆಂದ್ರೆ ಆ ಕಾಲದಲ್ಲಿ ಯಾರು ಆ ಪ್ರಶ್ನೆ ಮಾಡಲಿಲ್ಲ, ಮದುವೆಯನ್ನು ಪ್ರಶ್ನೆ ಮಾಡ್ತು ಆ ಸಿನಿಮಾ. ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬೇರೆ ಬಂತು. ಐ ಥಿಂಕ್ ಎಂ ಆರ್ ವಿಠಲ್ ಅವರಿಗೆ 3ನೇ ರಾಷ್ಟ್ರ ಪ್ರಶಸ್ತಿ ಅನ್ಸುತ್ತೆ ಆ ಚಿತ್ರದಲ್ಲಿ. ಹೌದು. ದೋಣಿ ಸಾಗಲಿ ಮುಂದೆ ಹೋಗಲಿ. ಬೀಸುಗಾಳಿಗೆ ಬೀಳು ತೇಲುವ ತೆರೆಯ ಮೇಲ್ಗಡೆ ಹಾರಲಿ, ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ, ಬೀಸುಗಾಳಿಗೆ ಬೀಳು ತೇಲುವ ತೆರೆಯ ಮೇಲ್ಗಡೆ ಹಾರಲಿ. ಚೆನ್ನಾಗಿ ಹಾಡಿದ್ರಿ, ಥ್ಯಾಂಕ್ ಯು. ಹಾಡು ಎಷ್ಟು ಇಂಪಿದೆ ಅಂದ್ರೆ, ಅತ್ಯಂತ ಕಡಿಮೆ ಇನ್ಸ್ಟ್ರೂಮೆಂಟ್ ಬಳಸಿ ಹೌದು ಅತ್ಯಂತ ಹೆಚ್ಚಿನದನ್ನ ಕೊಟ್ಟಿದ್ದಾರೆ ಜಿ ಕೆ ವೆಂಕಟೇಶ್. ಅತ್ಯಂತ ಹೆಚ್ಚಿನ ಜನರನ್ನ ರೀಚ್ ಆಗಿದ್ದಾರೆ ಇವತ್ತಿಗೂ ಕೂಡ, ಮುಂದೆಯೂ ಕೂಡ. ಇಂಥ ಸಾಕಷ್ಟು ಹಾಡುಗಳಿದೆ ನಿಮ್ಮ ನೆನಪಿನ ಅಂಗಳದಲ್ಲಿ, ಅವನ್ನೆಲ್ಲ ಬಿಚ್ಚಿಡಿ. ಅವರ ಮೊದಲ ಚಿತ್ರದಿಂದ ಹಿಡಿದು ಅವರ ಕೊನೆಯ ಚಿತ್ರದವರೆಗೂ ಪ್ರತಿ ಚಿತ್ರಗಳಲ್ಲೂ ಕೂಡ ಅದ್ಭುತವಾದ ಹಾಡುಗಳನ್ನು ನೀಡಿದರು. ಬಾರೇ ಬಾರೇ ಚಂದದ ಚೆಲುವಿನ ತಾ